ಇವತ್ತಿದು ವಿಡಿಯೋ ತುಂಬ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ತೇನೆ. ಕೆಲವೊಬ್ಬರ ಮನೇಲಿ ನೋಡಿ ಬಟಾಟೆ ಅಂದರೆ ಆಲೂಗಡ್ಡೆನ ತುಂಬ ತಂದಿರ್ತಾರೆ, ಅದು ಮೊಳಕೆ ಹೊಡಿತದಲ್ಲ, ಅದು ಮೊಳಕೆ ಹೊಡಿದಿದ್ದ ಹಾಗೆ ಹೇಗೆ ನೋಡ್ಕೊಳ್ಬೋದು, ಹಾಗೆ ಟೊಮೆಟೊ ರುಚಿ ಜಾಸ್ತಿ ಆಗಬೇಕಾ, ಅಂದರೆ ಯಾವ ಥರ ನಾವು ಸ್ಟೋರ್ ಮಾಡಿ ಇಟ್ಟರೆ ಟೊಮೆಟೊ ಫ್ರೆಶ್ ಆಗಿರ್ತದೆ, ಟೇಸ್ಟ್ ಹೇಗೆ ಬರ್ತದೆ ಅಂಥದ್ದೆಲ್ಲ ಕೆಲವೊಂದು ತುಂಬ ಸಿಂಪಲ್ ಆಗಿರುವಂಥ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ಪುಟ್ಟ ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಸಿಂಪಲ್ ಆಗಿರುವಂಥ ಕಿಚನ್ ಟಿಪ್ಸ್ ಮತ್ತು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು, ಸ್ವಲ್ಪ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಂಥವುದುಂಟ, ಅಡುಗೆ ಮನೆಯಲ್ಲಿ ಕೆಲವೊಂದು ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ಎಲ್ಲ ಇರ್ತದೆ. ಅದು ಕೆಲವೊಂದು ನಮಗೆ ಗೊತ್ತೇ ಇರುವುದಿಲ್ಲ, ಈ ಥರ ಮಾಡಿದರೆ ಹೀಗೆ ಆಗ್ತದೆ, ಅಥವಾ ನಾವು ಯಾವ ಥರ ಒಂದು ಸ್ಟೋರ್ ಮಾಡಿ ಇಡಬೇಕು. ಹಾಗೆ ಡೈಲಿ ಒಂದು ಲೈಫಲ್ಲಿ ಈ ಥರ ಒಂದು ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ನಾವು ಫಾಲೋ ಮಾಡ್ತಾ ಬಂದರೆ ತುಂಬ ಈಸಿಯಾಗಿ ಕೆಲಸ ನಮ್ಮದು ಆಗ್ತದೆ. ಫಸ್ಟಿಗೆ ಬಂದು ಈ ಬಟಾಟೆ ಅಂದರೆ ಆಲೂಗಡ್ಡೆಯನ್ನು ನಾವು ಹೇಗೆ ಫ್ರೆಶ್ ಮಾಡಿ ಇಟ್ಕೊಳ್ಬೋದು, ಅಂದರೆ ಅದು ಮೊಳಕೆ ಹೊಡೆದಿದ್ದ ಹಾಗೆ ಯಾವ ಥರ ನಾವು ಇಟ್ಕೊಳ್ಬೋದು ಅಂಥೇಳಿ. ಎಂಥ ಗೊತ್ತುಂಟಾ, ಈಗ ಆಲೂಗಡ್ಡೆಯನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದ್ರೆ ತುಂಬ ಬಿಸಿಲು ಬೀಳುವಂಥ ಜಾಗದಲ್ಲಿ ಹಾಗೆಲ್ಲ ಇಟ್ಕೊಳ್ಬಾರ್ದು, ಮತ್ತು ಒಂದು ಕ್ಲೋಸ್ ಮಾಡಿ ಇಟ್ಕೊಳ್ಬಾರ್ದು, ಇನ್ನೊಂದು ಫ್ರಿಜ್ಜಲ್ಲಿ ಸಹ ಇಡಬಾರ್ದು ಬಟಾಟೆಯನ್ನು. ಎಂತ ಅಂತೇಳಿದರೆ, ಒಂದು ಈಗ ಇದರದ್ದು ಬ್ಯಾಗ್ ಬರ್ತದಲ್ಲ, ಈಗ ನಾವು ಶಾಪಲ್ಲೆಲ್ಲ ತೊಗೊಳ್ಳುವಾಗ ನೋಡಿ, ಇದ್ರದ್ದು ಬ್ಯಾಗಲ್ಲಿ ಹಾಕಿ ಕೊಡ್ತಾರದು, ಹೋಲು ಇದ್ದದೆಲ್ಲ ಒಂದು ನೆಟ್ ಟೈಪಲ್ಲಿ, ಅಂಥದ್ರಲ್ಲಿ ನೀವಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಬೋದು. ಅಂದರೆ ಅಲ್ಲಿ ಬೆಳಕು ಅಂದರೆ ಗಾಳಿಯೆಲ್ಲ ಚೆನ್ನಾಗಿ ಬೀಳಬೇಕು, ಆದರೆ ಬಿಸಿಲು ಅಂಥದ್ದೆಲ್ಲ ತುಂಬ ಬೀಳಬಾರ್ದು, ಆ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇನ್ನೊಂದು ಬಂದು, ಈಗ ತುಂಬ ನೀವು ಏನಾದರೂ ಆಲೂಗಡ್ಡೆ ತಂದಿದ್ದರೆ ಅದರಲ್ಲಿ ಒಂದು ಆ್ಯಪಲನ್ನು ನೀವು ಅದರಲ್ಲಿ ಹಾಕಿ ಇಟ್ಕೊಳ್ಬೋದು. ಆ್ಯಪಲನ್ನು ಹಾಕಿ ಇಡೋದ್ರಿಂದ ಸಹ ಈ ಬಟಾಟೆ ಉಂಟಲ್ಲ ಮೊಳಕೆ ಹೊಡೆಯೋದಿಲ್ಲ, ಸ್ವಲ್ಪ ದಿನ ಬಾಳಿಕೆ ಬರ್ತದೆ. ಹಾಗಾಗಿ ನೀವು ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ನಾನೀಗ ಒಂದು 2-3 ನಿಮಗೆ ಹೇಳಿದ್ದೆಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ನೀವು ಫಾಲೋ ಮಾಡ್ಕೊಳ್ಬೋದು. ಇನ್ನೊಂದು ಬಂದು ನಿಂಬೆಹಣ್ಣು ನೋಡಿ, ಎಷ್ಟೇ ನಾವು ತಂದಿಟ್ಟು ಸಹ ಬೇಗ ಒಣಗೋಗ್ತದೆ, ಅದರಲ್ಲಿ ನೀರೇ ಇರುತ್ತಿಲ್ಲ. ಒಮ್ಮೊಮ್ಮೆ ಅರ್ಜೆಂಟಿಗೆ ನಮಗೆ ನಿಂಬೆಹಣ್ಣು ಜ್ಯೂಸ್ ಮಾಡಬೇಕಾಗ್ತದೆ, ಆಗ ನಿಂಬೆಹಣ್ಣು ಅದರಲ್ಲಿ ರಸನೇ ಇರುವುದಿಲ್ಲ. ಆ ಟೈಮಲ್ಲಿ ಎಂತ ಮಾಡಿ ಹೇಳಿದರೆ, ನೀವು ಮಾಡೋದು ಸ್ವಲ್ಪ ಒಂದು 10 ಸೆಕೆಂಡ್ ಮೊದಲು ಆ ಥರ ಒಂದು ಫ್ರಿಜ್ಜಿಂದ ತೆಗೆದು ಅಥವಾ ಹೊರಗಡೆ ಇಟ್ಟಿದ್ರು ಸಹ ತೊಂದರೆ ಇಲ್ಲ, ಅದನ್ನು ತೆಗೆದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಟ್ಕೊಳ್ಳಿ. ಒಂದು 15 ಸೆಕೆಂಡ್ ಅಷ್ಟೇ, ಜಾಸ್ತಿ ಹೊತ್ತಲ್ಲ, ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿಟ್ಕೊಂಡ್ರೆ ಸಾಕು. ಅದರ ನಂತರ ನೀವು ಅದನ್ನು ತೆಗೆದು ಕೈಯಲ್ಲಿ ಸ್ವಲ್ಪ ನೀವು ಅದನ್ನು ಇದರಲ್ಲಿ ಸ್ವಲ್ಪ ಇದನ್ನು ಮಾಡಿ, ಹೀಗೆ ರೋಲ್ ಟೈಪಲ್ಲಿ ಮಾಡ್ಕೊಳ್ಳಿ ಕೈಯಿಂದನೇ, ಅಂದರೆ ಉಜ್ಜಿ ಚಂದ ಮಾಡಿ. ಆಗ ಅದರಲ್ಲಿ ಇರುವಂಥ ಇದು ರಸ ಉಂಟಲ್ಲ, ಚೆನ್ನಾಗಿ ಜ್ಯೂಸಿಗೆ ಬೇಕಾಗುವಷ್ಟು ನಮಗೆ ಸಿಗ್ತದೆ. ಹೀಗೆ ಮಾಡಿದರೂ ಸಹ ನೋಡಿದ್ರಲ್ಲ, ಇಷ್ಟು ಸಿಂಪಲ್ ಆದಂಥ ಒಂದು ಟಿಪ್ಸ್ ಇದು. ನೆಕ್ಸ್ಟ್ ಬಂದು ನೀರುಳ್ಳಿ. ಈಗ ನೀರುಳ್ಳಿ ಸಹ ಕಟ್ ಮಾಡುವಾಗ ತುಂಬ ಕಣ್ಣು ಉರಿತದೆ ಒಮ್ಮೊಮ್ಮೆ, ಅಂದರೆ ತುಂಬ ಘಾಟ್ ಇರ್ತದೆ ಒಂದೊಂದು ನೀರುಳ್ಳಿ ಏನಾಗೋದಿಲ್ಲ, ಕಣ್ಣಲ್ಲಿ ನೀರು ಬರೋದಿಲ್ಲ. ಒಂದೊಂದು ನೀರುಳ್ಳಿ ತುಂಬ ಘಾಟ್ ಇರುವಾಗ ಒಂಥರ ಉರಿ ಥರ ಇರ್ತದಲ್ಲ, ಅದು ಕಣ್ಣಲ್ಲಿ ತುಂಬ ನೀರು ಬರ್ತದೆ. ಆಗ ನೀವು ಎಂತ ಮಾಡಿ ಅಂತೇಳಿದರೆ, ಒಂದು 10 ನಿಮಿಷ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಅಂದರೆ ಸಿಪ್ಪೆ ಎಲ್ಲ ತೆಗೆದು ಒಂದು 10 ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಅದರ ನಂತರ ನೀವು ಕಟ್ ಮಾಡಿ, ಆಗ ಕಣ್ಣಲ್ಲಿ ನೀರು ಬರೋದಿಲ್ಲ. ತುಂಬ ಈಸಿಯಾಗಿ ನೀವು ಎಷ್ಟೇ ನೀರುಳ್ಳಿ ಇದ್ದರೂ ಸಹ ಅದನ್ನು ನೀವು ಕಟ್ ಮಾಡ್ಕೊಳ್ಬೋದು. ಮತ್ತು ಎಂತ ಗೊತ್ತುಂಟು, ಒಂದೊಂದು ಸಲ ನೀವು ನೋಡಿ, ಈಗ ಅಕ್ಕಿ ತಂದಿರ್ತೀರಿ, ಅದನ್ನು ಅನ್ನ ಮಾಡ್ತೀರಾ, ಅದು ಅಂಟಂಟಾಗ್ತದೆ, ಅಂದರೆ ಸ್ವಲ್ಪ ಒಂದಕ್ಕೊಂದು ತಾಗಿ ಒಂಥರ ಅಂಟಂಟ್ತಾರೆ. ಅಂದರೆ ಹೊಸ ಅಕ್ಕಿಯೆಲ್ಲ ಹಾಗೆ ಆಗ್ತದೆ, ಹಳೆ ಅಕ್ಕಿ ಆದರೆ ಹಾಗಾಗೋದಿಲ್ಲ. ಒಂದು ವೇಳೆ ನೀವು ಏನಾದರೂ ತಂದದ್ದು ಅಕ್ಕಿ ಹೊಸದಾಗಿದ್ದರೆ ಅದನ್ನು ನೀವು ನೀರು ಕುದಿ ಬಂದ ಮೇಲೆ ಹಾಕ್ತಿರಲ್ಲ, ಅಥವಾ ನೀವು ಕುಕ್ಕರಲ್ಲಿ ಮಾಡೋದಿದ್ರೂ ತೊಂದರೆ ಇಲ್ಲ. ನೀವು ಮಾಡುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ, ಆಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿಯಾಗಿರ್ತದೆ. ಮತ್ತು ಹೊಸ ಅಕ್ಕಿ ಆದರೆ ನೀರು ಸ್ವಲ್ಪ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹಳೆ ಅಕ್ಕಿಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಹೊಸ ಅಕ್ಕಿ ಆದರೆ ನೀರು ಸ್ವಲ್ಪ ಕಮ್ಮಿ ಬೇಕಾಗ್ತದೆ. ಈ ಥರ ನೀವು ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ, ಅಂದರೆ ಅಂಟಂಟಾಗೋದಿಲ್ಲಲ್ಲ, ಸ್ವಲ್ಪ ಬಿಡಿಯಾಗಿರ್ತದೆ. ಆಗ ನಿಮಗೆ ಬಿರಿಯಾನಿ, ಪುಲಾವು ಅಥವಾ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಮಾಡ್ಕೊಳ್ಳಿಕ್ಕೆ ಈ ಥರ ಮಾಡಿದರೆ ತುಂಬ ಒಂದು ಒಳ್ಳೆಯ ಇದಾಗ್ತದೆ. ಅಂದರೆ ಅಂಟ್ರಿ ಇರೋದಿಲ್ಲ, ಬಿಡಿಯಾಗಿರ್ತದಲ್ಲ, ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆ ಆಗ್ತದೆ. ಈ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಒಂದು ಸೂಪರ್ ಆದಂಥ ಟಿಪ್ಸ್ ಅಲ್ವಾ ಇದು, ತುಂಬ ಈಸಿ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತೇ ಇಲ್ಲದೆ ಇರ್ಬೋದು, ಹಾಗಾಗಿ ನಾನು ಹೇಳೋದು. ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು. ಈ ಮಳೆಗಾಲದಲ್ಲಂತೂ ಕೊತ್ತಂಬರಿ ಸೊಪ್ಪು ತುಂಬ ಬೇಗ ಕೊಳ್ತು ಹೋಗ್ತದೆ, ಅಂಗಡಿಯಿಂದ ತರುವಾಗಲೇ ಅದು ಸ್ವಲ್ಪ ಕೊಳ್ತಿರ್ತದೆ. ಆಗ ನೀವು ತಂದ ತಕ್ಷಣ ನೀವು ಅದನ್ನು ಸ್ವಲ್ಪ ವಾಶ್ ಮಾಡಿ, ಅದರಲ್ಲಿ ಕೊಳ್ತಿರೋದು ಅಥವಾ
ಕೊಳೆ ಇದ್ದರೆ ಮಣ್ಣಿದ್ರೆ ಎಲ್ಲ ಸಹ ಹೊರಟೋಗ್ತದಲ್ಲ. ಅದರ ನಂತರ ನೀವು ಒಂದು ಒಣ ಬಟ್ಟೆ ಮೇಲೆ ಹಾಕಿ ಅದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟುಬಿಡಿ. ಡ್ರೈ ಆದ ನಂತರ ನೀವು ಮತ್ತೆ ಒಮ್ಮೆ ಕ್ಲೀನ್ ಮಾಡಿ, ಅಂದರೆ ತೊಳೆಯುವುದಲ್ಲ, ಕ್ಲೀನ್ ಮಾಡಿ ಅದರ ಒಳ್ಳೆದಿರುವಂಥ ಎಲೆ ಆ ಥರ ಎಲ್ಲ ಹೆಕ್ಕಿ ನೀವು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಕವರಲ್ಲಿ ಅಂತ ಹೇಳಿದರೆ ಟಿಶ್ಯೂ ಪೇಪರಲ್ಲಿ ಸುತ್ತಿ ನೀವು, ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದರೆ ನ್ಯೂಸ್ ಪೇಪರ್ ಇದ್ದರೂ ಸಹ ಅದರಲ್ಲಿ ಸುತ್ತಿ ನೀವು ಒಂದು ಕವರಲ್ಲಿ ಹಾಕಿ ಅಥವಾ ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ತುಂಬ ದಿನ ತಾಜಾ ಅಂದರೆ ಫ್ರೆಶ್ ಆಗಿರ್ತದೆ, ಹಾಳಾಗೋದಿಲ್ಲ. ಆಮೇಲೆ ಒಮ್ಮೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಹಾಲು ಸಹ ಬೇಗ ಹಾಳಾಗ್ತದೆ. ಈಗ ಮಳೆಗಾಲ ಅಷ್ಟು ಬೇಗ ಹಾಳಾಗೋದಿಲ್ಲ, ಒಂದು ವೇಳೆ ಬೇಸಿಗೆ ಕಾಲದಲ್ಲಾದರೂ ನಿಮಗೆ ಹಾಲು ಬೇಗ ಹಾಳಾಗ್ತದೆ ಅಂಥೇಳಿ ನಿಮ್ಗೆ ಏನಾದರೂ ಅನಿಸಿದರೆ ಹಾಲು ನೀವು ಬಿಸಿ ಮಾಡುವಾಗ ಅದಕ್ಕೆ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡಾ ಉಂಟಲ್ಲ, ಜಾಸ್ತಿ ಅಲ್ಲ, ಒಂದೇ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕಿ ನೀವು ಹಾಲನ್ನು ಬಿಸಿ ಮಾಡಿ, ಹಾಲು ಹಾಳಾಗೋದಿಲ್ಲ. ಅದು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ, ಹಾಲು ಹಾಳಾಗೋದಿಲ್ಲ. ನೀವು ಆ ಥರ ಒಂದು ಯೂಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಅಂತ ಹೇಳಿದರೆ ತುಂಬ ಕಷ್ಟದ ಕೆಲಸ ಅಂದ್ಕೊಳ್ತಾರೆ ಒಬ್ಬೊಬ್ಬರು. ನಿಜವಾಗ್ಲೂ ತುಂಬ ಈಸಿಯಾಗಿ ಅದನ್ನು ಬಿಡಿಸ್ಕೊಳ್ಬೋದು. ಚಾಕುವಲ್ಲಿ ಸಹ ನಾವು ಈಸಿಯಾಗಿ ಬಿಡಿಸ್ಕೊಳ್ಬೋದು. ಅಂದರೆ ಪ್ರಾಕ್ಟೀಸ್ ಇದ್ದವರಿಗೆ ಬೇಗ ಆಗುತ್ತೆ. ಒಬ್ಬೊಬ್ಬರಿಗೆ ಹೊಸದಾಗಿ ಕೆಲಸ ಅಂದರೆ ಅಡುಗೆ ಕೆಲಸ ಎಲ್ಲ ಮಾಡುವವರಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ. ಒಂದು ಸಲ ತುಂಬ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಾಡುವಾಗ ತುಂಬ ಬೆಳ್ಳುಳ್ಳಿ ಬೇಕಾಗ್ತದೆ, ಅಥವಾ ತುಂಬ ಅಂದರೆ ನಾನ್ ವೆಜ್ ಎಲ್ಲ ರೆಸಿಪಿ ಮಾಡುವಾಗ ಸಹ ತುಂಬ ಬೆಳ್ಳುಳ್ಳಿ ಬೇಕಾಗ್ತದೆ. ಆ ಟೈಮಲ್ಲಿ ನೀವೇನು ಮಾಡಿ ಹೇಳಿದರೆ ಬೆಳ್ಳುಳ್ಳಿಯನ್ನೆಲ್ಲ ಬಿಡಿಸ್ಕೊಳ್ತೀರ, ಅಂದರೆ ಸಿಪ್ಪೆಯಲ್ಲಿ ತೆಗೆಯೋದಲ್ಲ, ಅದು ಇರುವುದನ್ನು ನೀವು ಸಪ್ರೇಟ್ ಮಾಡ್ತೀರಲ್ಲ, ಆಗ ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನು ಹಾಕಿ ಇಟ್ಕೊಳ್ಳಿ. ತುಂಬ ಹೊತ್ತಿಡಬೇಡಿ, ಸ್ವಲ್ಪ ಒಂದು ಕೆಲವೊಂದು ಸೆಕೆಂಡ್ಗಳ ಕಾಲ ಇಟ್ಟರೆ ಸಾಕಾಗ್ತದೆ. ಅದರ ನಂತರ ಅದನ್ನು ತೆಗೆದು ನೀವು ಸುಲಭವಾಗಿ ಅದರ ಸಿಪ್ಪೆಯನ್ನು ತೆಗಿಬೋದು. ಅಂದರೆ ಎಷ್ಟು ಈಸಿ ಅಂತ ಹೇಳಿದರೆ ನಿಮ್ಮ ಕೆಲಸದ ಟೈಮ್ ಸಹ ಉಳಿತಾಯ ಆಗ್ತದೆ ಮತ್ತು ಬೇಗ ಸಹ ಕೆಲಸ ಆಗ್ತದೆ. ಇನ್ನೊಂದು ಹೇಳಿದೆ ನಾನು, ಟೊಮೆಟೊ ಟೇಸ್ಟು ಚೆನ್ನಾಗಿರಬೇಕು, ಅದು ಯಾವ ಥರ ಸ್ಟೋರ್ ಮಾಡಿ ಇಡಬೇಕಂತೇಳಿ. ಟೊಮೆಟೊವನ್ನು ಆದಷ್ಟು ಹೊರಗಡೆ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಫ್ರಿಜ್ಜಲ್ಲಿ ಇಟ್ಕೊಂಡ ನಂತರ ಅದರದ್ದು ಟೇಸ್ಟ್ ಹೊರಟು ಹೋಗ್ತದೆ. ಹಾಗಾಗಿ ನೀವು ಕಿಚನಲ್ಲಾಗಲಿ ಅಥವಾ ರೂಮಲ್ಲಿ ಎಲ್ಲಿಯಾದರೂ ಇಟ್ಕೊಳ್ಳಿ, ಬಿಸಿಲು ಬೀಳದೇ ಇರುವ ಜಾಗದಲ್ಲಿ ನೀವು ಅದನ್ನು ಇಟ್ಕೊಳ್ಳಿ. ಮತ್ತು ಅಂದರೆ ಕ್ಲೀನಾಗಿ ತೊಳೆದು ಒರೆಸಿ ಅದರ ನಂತರ ನೀವು ಇಟ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಅದರ ಒರಿಜಿನಲ್ ಅಂದರೆ ಟೇಸ್ಟು ಹಾಗೆ ಮತ್ತು ಫ್ರೆಶ್ ಆಗಿ ಸಹ ಇರ್ತದೆ. ನೀವು ಈ ಥರ ಮಾಡೋದ್ರಿಂದ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಹೊರಗಡೆ ಇಟ್ಟರೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತಿರ್ಬೋದು, ತುಂಬ ಜನ ಸಹ ಹೇಳಿರ್ತಾರೆ ಇದನ್ನೆಲ್ಲ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಅಂದರೆ ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು. ತುಂಬ ಸಿಂಪಲ್ ಆಗಿರುವಂಥ ಕಿಚನ್ ಟಿಪ್ಸ್ ಮತ್ತು ಟ್ರಿಕ್ಸ್ ಅಂತಲೇ ಹೇಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.